ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿರಿ. ಚಳಿಗಾಲ ನೋಡಿ, ನಾನು ಆ ಬಟ್ಟೆ ಮೇಲೆ ಅದೆಲ್ಲ ಪೈಪಿಂಗ್ಗೆ ಅಂತ ಬಟ್ಟೆ ಮೇಲೆ ಏನು ವೈಟು ಲೈನ್ ಬಂದಿದೆ ಅಂದರೆ ಬಟ್ಟೆ ಉಲ್ಟಾ ಸೀದಾ ಗೊತ್ತಾಗಬೇಕಲ್ವಾ, ಬಾರ್ಡ್ರು ಏನೂ ಇಲ್ಲ. ಕೆಲವೊಂದು ಬಟ್ಟೆಲಿ ಉಲ್ಟಾ ಸೀದಾ ಗೊತ್ತಾಗಲ್ಲ, ಅದಕ್ಕೆ ಉಲ್ಟದಲ್ಲಿ ಲೈನ್ ಎಳ್ಕೊಂಡಿದ್ದೀನಿ. 1.5 ಇಂಚು ಅಗಲದಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂಡಿದ್ದೀನಿ. ಇರೋದು ಎಷ್ಟು ಫ್ಯಾಬ್ರಿಕ್ ಮಿಕ್ಕಿತ್ತೋ ಅಷ್ಟರಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಪೈಪಿಂಗ್ಗೆ ಅಂತ ಅಂದ್ಬಿಟ್ಟು. ಆಪೋಸಿಟ್ ನೋಡ್ಕೊಂಡು ಉಲ್ಟಾ ಸೀದಾ ನೋಡ್ಕೊಂಡು 1/4 ಇಂಚ್ ಮಾರ್ಜಿನಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ಎಲ್ಲನೂ ಪೈಪಿಂಗ್ ಮಾಡಬೇಕಾದ್ರೆ ಒಂದೇ ಸಲಿಗೆ ಬರಲ್ಲ ಫ್ರೆಂಡ್ಸ್, ಸ್ವಲ್ಪ ಟ್ರೈ ಮಾಡಿ. ಯಾವುದಾದ್ರೂ ಮನೇಲಿ ಹಳೆ ಬ್ಲೌಸ್ ಪೀಸು ಯಾವುದಾದ್ರೂ ಇದ್ರೆ ಅಂದರೆ ರೌಂಡ್ ಶೇಪಲ್ಲಿ ನೆಕ್ನ ಕಟ್ ಮಾಡಿ ಪೈಪಿಂಗ್ ಮಾಡಿ. ಅದೇ ಥರನೇ ನೀವು ಟ್ರೈ ಮಾಡ್ತಿದ್ರೆ ಅದು ಬರುತ್ತೆ. ಎಲ್ಲ ಪೀಸ್ನೂ ಅದೇ ಥರನೇ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಎಲ್ಲನೂ. ಇವಾಗ ಫ್ರಂಟು ಬ್ಯಾಕ್ನ ಅಟ್ಯಾಚ್ ಮಾಡೋದು ತೋರಿಸ್ತೀನಿ. ಫ್ರಂಟು ಹಿಡ್ಕೊಂಡು ಫ್ರಂಟು ನಾವು ಕಟಿಂಗ್ ಮಾಡಬೇಕಾದ್ರೆ ನೆಕ್ ಕಡೆ 1/4 ಇಂಚು, ಶೋಲ್ಡರ್ ಕಡೆಯಿಂದ ಕ್ರಾಸಾಗಿ ಮಾರ್ಕ್ ಮಾಡಿರ್ತೀವಲ್ವ, ಅದಕ್ಕೆ ನೆಕ್ ಕಡೆ 1/4 ಇಂಚ್ ಆಗೋ ಥರ ನಾವು ಕ್ರಾಸಾಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಡಿ ಬ್ಯಾಕು ಮತ್ತು ಫ್ರಂಟು ಎರಡೂ. ಫಸ್ಟೇ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಕಟಿಂಗ್ ಮಾಡಬೇಕಾದ್ರೆ, ಯಾಕೆಂದರೆ ನಾವು ಲೈನಿಂಗೆಲ್ಲ ಅಟ್ಯಾಚ್ ಮಾಡಬೇಕಾದ್ರೆ ಅದು ಒಂಥರ ಬಂದುಬಿಡುತ್ತೆ ಎಳ್ಕೊಂಡು ಫ್ಯಾಬ್ರಿಕ್ಕು. ಇವಾಗ ನೋಡಿ, ಫ್ರಂಟ್ನ ನಾನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಆಪೋಸಿಟ್ ನೋಡ್ಕೊಳ್ಳಿ, ಕಾಜಾ ಬಟ್ಟೆ ಬಟನ್ ಪಟ್ಟಿ ಉಲ್ಟಾ ಹಾಕ್ಕೊಳ್ಳಿ. ಬ್ಯಾಕ್ನ ಸೀದಾ ಹಾಕ್ಕೊಳ್ಳಿ. 1/4 ಇಂಚು ಮಾರ್ಜಿನು, 1/4 ಇಂಚಿಂತ ಇನ್ನೂ ಕಮ್ಮಿನೇ ಇಟ್ಕೊಳ್ಳಿ ರೆಡಿ ಸ್ಟಿಚ್ಚು. ನಾನೇನು ರಫ್ ಹೊಡ್ಕೊಳ್ತಾ ಇಲ್ಲ. ಮತ್ತು ನಾನು ಡಬಲ್ ಸ್ಟಿಚಿಂಗ್ ಸೀದಾ ಮಾಡ್ಕೊಂಡು ಹಾಕ್ಕೊಳ್ತೀನಿ. ಇಟ್ಕೊಳ್ಳಿ. ಈ ಥರ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಓರ್ಲಾಕ್ ಮಿಷಿನ್ ಇಲ್ಲ ಅಂದರೂ ಸರಿ, ಬೋಟಿಕ್ ಸ್ಟೈಲಲ್ಲಿ ಇದೇ ಥರನೇ ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡೋದು ಅವರು. ಈಗ ಫ್ರಂಟ್ನ ತೆಗ್ದು ಬ್ಯಾಕ್ ಮೇಲೆ ಹಾಕಿ ನೋಡಿ, ಉಲ್ಟಾನೇ ಬಂತು. ಬ್ಯಾಕ್ನು ಉಲ್ಟಾನೇ ಇದೆ, ಫ್ರಂಟು ಉಲ್ಟಾನೇ ಇದೆ. ಸರಿನಾ? ಈಗ 1/2 ಇಂಚ್ ಬೇಡ, 1/2 ಇಂಚ್ಗಿಂತ ಸ್ವಲ್ಪ ಕಮ್ಮಿ, 1/4 ಇಂಚಿಂತ ಸ್ವಲ್ಪ ಜಾಸ್ತಿ ಈ ಥರ ರಫ್ ಹೊಡೆದ್ಬಿಟ್ಟು ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಓರ್ಲಾಕ್ ಮಿಷಿನ್ ಇದ್ದರೆ ಓರ್ಲಾಕ್ ಮಾಡ್ಕೊಬಿಡ್ತಾರೆ ಫ್ರಂಟು ಬ್ಯಾಕ್ ಅಟ್ಯಾಚು. ಓರ್ಲಾಕ್ ಇಲ್ಲದೆ ಇರೋರು ಮಾಡಬೇಕಲ್ವಾ, ಅಲ್ಲೆಲ್ಲ ಬಟ್ಟೆಗಳು ಚುಚ್ಚಿದಂಗೆ ಆಗ್ತಿರುತ್ತೆ. ಈ ಥರ ಮಾಡಿಕೊಂಡ್ರೆ ಫಿನಿಶಿಂಗ್ ಇರುತ್ತೆ. ಡಬಲ್ ಸ್ಟಿಚ್ ಮಾಡ್ಕೊಬಿಡಿ. ಡಬಲ್ ಸ್ಟಿಚ್ ಆದಮೇಲೆ ಈಗ ಪೈಪಿಂಗ್ನ ನಾವು ಅಟ್ಯಾಚ್ ಮಾಡೋಣ. ನೋಡಿ ಯಾವ ಥರ ಬಂದಿದೆ ಅಂತ. ಬಾಡಿನ ಸೀದಾ ಹಾಕ್ಕೋಬೇಕು, ಪೈಪಿಂಗ್ ಪೀಸ್ನ ಉಲ್ಟಾ ಹಾಕ್ಕೋಬೇಕು. ಬ್ಯಾಕ್ಗೆ ಸೀದಾ ಹೋಗಬೇಕು, ಫ್ರಂಟ್ ಕಡೆಗೆ ಉಲ್ಟಾ ಬಂದಿರಬೇಕು. ಆ ಥರ ಇದು ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರೈಟಾಗಿ, ನಾವು ಆವಾಗಲೇ ಕ್ರಾಸ್ ಪಟ್ಟಿನ ಕ್ರಾಸಾಗಿ ಕಟ್ ಮಾಡಿದ್ವಲ್ಲ, ಇವಾಗ ಸ್ವಲ್ಪ ಸ್ಟ್ರೈಟಾಗಿ ಟ್ರಿಮ್ ಮಾಡ್ಕೊಳ್ಳಿ. 1 ಇಂಚು ಫ್ರಂಟ್ಗಿಂತ ಎಕ್ಸ್ಟ್ರಾ ಬರೋ ಥರ ಇಟ್ಬಿಟ್ಟು ಅಟ್ಯಾಚ್ ಮಾಡಿ. ಒಂದು ಟೆನ್ಷನ್ ಮಾರ್ಜಿನ್ನು ಹಂಗೆ ಬನ್ನಿ. ಪೈಪಿಂಗ್ ಪೀಸ್ನ ಬಾಡಿನ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪನೂ ಎಳಿಬೇಡಿ. ಅದು ಹೆಂಗಿದೆ ಶೇಪು ಅದೇ ಥರನೇ ಕುಟ್ಕೊಳ್ಳಿ. ಇನ್ನೂ ಪೈಪಿಂಗ್ ಪೀಸ್ ಇದೆಯಲ್ಲ, ಅದನ್ನು ಸ್ವಲ್ಪ ಲೈಟಾಗೆ ಎಳ್ಕೊಂಡು ಬನ್ನಿ. ಟೈಟಿಗೆ ಬೇಡ, ತುಂಬ ಟೈಟಿಗೆ ಎಳಿಬೇಡಿ, ಲೈಟಾಗೆ ಎಳ್ಕೊಂಬನ್ನಿ. ಮೇಲ್ಗಡೆ ಇರೋ ಪೈಪಿಂಗ್ ಪೀಸು ಬಾಡಿ ಪೀಸ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ನಾವು ಎಳೆದಷ್ಟು ಅದು ಶೋಲ್ಡ್ರು ಡ್ರಾಪ್ ಆಗುತ್ತೆ ಮತ್ತು ನೆಕ್ಕೆಲ್ಲ ಅಗಲ ಆಗಿಬಿಡುತ್ತೆ. ಸರಿನಾ? ಶೇಪ್ ಯಾವ ಥರ ಇದೆ ಅದೇ ಥರನೇ ಒಂದು ಟೆನ್ಷನ್ಗಿಂತ ಈಚೆಗೆ ಬಂದಿಲ್ಲ. ಟೆನ್ಷನ್ ಮಾರ್ಜಿನ್ ಸ್ಟ್ರೈಟಾಗೆ ಹಾಕ್ಕೊಂಡು ಬನ್ನಿ. ಏನನ್ನ ಎಕ್ಸ್ಟ್ರಾ ಫ್ರಂಟು ಬ್ಯಾಕ್ ಅಟ್ಯಾಚು ಅದೆಲ್ಲ ಬಂದಿದ್ರೆ ಅಂದರೆ ಅದನ್ನು ಸ್ಟ್ರೈಟಾಗಿ ಟ್ರಿಮ್ ಮಾಡ್ಕೊಂಡು ಒಂದೇ ಸಮಕ್ಕೆ ಬನ್ನಿ ಫ್ರೆಂಡ್ಸ್. ನೀವೆಷ್ಟು ಟ್ರೈ ಮಾಡ್ತೀರೋ ಪೈಪಿಂಗ್ ಮಾಡೋದು ಮಾತ್ರ ಅದಷ್ಟೇ ಫಿನಿಶಿಂಗ್ ಬರುತ್ತೆ. ಮನೇಲಿ ಫಸ್ಟು ನೀವು ಟ್ರೈ ಮಾಡಬೇಕಾದ್ರೆ ಎಕ್ಸ್ಟ್ರಾ ಬಟ್ಟೆ ಯಾವುದಾದ್ರೂ ವೇಸ್ಟ್ ಇದ್ದರೆ ಅದ್ರ ಮೇಲೆ ಸ್ಟಿಚಿಂಗ್ ಮಾಡೋದನ್ನ
ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ನೀವು ನೋಡಿ, ನಿಮಗೆ ಪೈಪಿಂಗ್ ಮಾಡ್ತಾನೆ ಇರಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಪೈಪಿಂಗ್ ಚೆನ್ನಾಗಿ ಮಾಡಿದ್ದೀನಿ, ಯಾವ ಥರ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಆ ಥರ ಟ್ರೈ ಮಾಡಿ. ಏಕ್ದಮ್ ಬಟ್ಟೆ ಮೇಲೆ ಪೈಪಿಂಗ್ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ, ಆವಾಗ ಸ್ಟಿಚಿಂಗ್ ಬಿಚ್ಚಬೇಕಾದ್ರೆ ಕಷ್ಟ ಆಗುತ್ತೆ. ಆಯಿತು, ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದು. ಇವಾಗ ಆ ಕಡೆನೂ 1 ಇಂಚ್ ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಪೈಪಿಂಗ್ ಪೀಸ್ ಫೈನಲಿ ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಕಡೆ ಕ್ರಾಸಲ್ಲಿ ನೆಕ್ಕಲ್ಲಿ ಮುಂದೆಗಡೆ ಫ್ರಂಟ್ ನೆಕ್ಕಲ್ಲಿ ಮೂರು ಕಡೆ ನ್ಯಾಚ್ ಹೊಡ್ಕೊಳ್ಳಿ ಚಿಕ್ಕದಾಗೆ. ಬ್ಯಾಕಲ್ಲಿ ಶೇಪ್ ಇದೆಯಲ್ಲ, ಅಲ್ಲೊಂದು 4-5 ಕಡೆ ಶೇಪಲ್ಲಿ ಮಾತ್ರ, ನಾವು ರೌಂಡ್ ಶೇಪ್ ಎಲ್ಲಿ ತೆಗ್ದಿರ್ತೀವೋ ಆ ಶೇಪಲ್ಲಿ ಮಾತ್ರ ನ್ಯಾಚ್ ಹೊಡ್ಕೊಳ್ಳಿ. ಸ್ಟಿಚಿಂಗ್ ಹುಷಾರು, ಬಟ್ಟೆ ಹುಷಾರು, ಡ್ಯಾಮೇಜ್ ಮಾಡ್ಕೋಬೇಡಿ. ಸ್ವಲ್ಪ ಮಾತ್ರ ನ್ಯಾಚು ಹೊಡ್ಕೋಬೇಕಾಗತ್ತೆ, ಆ ಥರ ಹೊಡ್ಕೊಳ್ಳಿ. ಸ್ಟ್ರೈಟ್ ಬಂದಿರೋ ಕಡೆ ಎಲ್ಲ ಬೇಡ, ಕರು ಶೇಪು ತೆಗ್ದಿದ್ದೀವಲ್ಲ ರೌಂಡ್ ಶೇಪು, ಅಲ್ಲಿ ಮಾತ್ರ ನ್ಯಾಚ್ ಹೊಡೀರಿ. ನಮಗೆಲ್ಲ ಈ ಪೈಪಿಂಗ್ನ ನಮಗೇನು ಕಟ್ಟಿಂಗ್ ಕ್ಲಾಸಲ್ಲೆಲ್ಲ ಏನೂ ಕಳಿಸಿಲ್ಲ, ಸ್ಟಿಚಿಂಗ್ನೇ ಕಲಿಸಿಲ್ಲ. ಫಸ್ಟ್ ಆಫ್ ಆಲ್ ನಾನು 3 ಜಾಗದಲ್ಲಿ ಹೋಗಿದ್ದೀನಿ, ಎಲ್ಲೂ ಸ್ಟಿಚಿಂಗ್ ಹೇಳ್ಕೊಂಡು ಕೊಟ್ಟಿಲ್ಲ ಫ್ರೆಂಡ್ಸ್. ಎಲ್ಲ ನಮ್ಮಮ್ಮನ ಬ್ಲೌಸ್ನ ತೊಗೊಂಡು ಆ ಬ್ಲೌಸ್ನ ಬಿಚ್ಚೋದು, ಅಲ್ಲಿ ಹೆಂಗೆ ಸ್ಟಿಚ್ ಮಾಡಿದ್ದಾರೆ ಆ ಥರ ನೋಡೋದು, ನಾನು ಸ್ಟಿಚಿಂಗ್ ಮಾಡೋದು. ಯಾಕೆ ಅಂದರೆ ಮಿಷಿನ್ನು ಕಟ್ಟಿಂಗ್ ಕ್ಲಾಸಲ್ಲಿ 2-3 ಮಾಡ್ಕೊಂಡಿರೋರು ಬೇರೆ ಸ್ಟಿಚಿಂಗ್ ಮಾಡ್ತವ್ರೆ ಅಂತ ಹಿಂಗೆ ಟೈಮ್ ಕಳೆದು ಬಿಡೋರು. ಒಂದು ಟಾಪ್ ಹೊಲಿಬೇಕಾದ್ರೆ ಡ್ರೆಸ್ ಟಾಪು 10 ಡೇಸ್ ಆಗೋದು ಆಯಿತಾ. ಅದು ಫುಲ್ ರೆಡಿ ಆಗೋಷ್ಟೊತ್ತಿಗೆ ನಾನೇ ಮನೇಲಿ ಒಂದು ಲೆಗ್ ಮಿಷಿನ್ ಇತ್ತು, ತೊಗೊಂಡ್ಕೊಟ್ಟಿದ್ರು ಕಟ್ಟಿಂಗ್ ಕ್ಲಾಸ್ಗೆ ಹೋಗ್ಬೇಕಾದ್ರೆ, ಅದರಿಂದ ನೋಡ್ಕೊಂಡು ನಾನೇ ಮಾಡಿದೆ. ನೋಡಿ, ಇವಾಗ ನಾವು ಅದಾಯಿತು, ನ್ಯಾಚು ಆಯಿತು. ಇವಾಗ ಈ ಥರ ಉಲ್ಟಾ ಹಾಕ್ಕೊಳ್ಳಿ. ಉಲ್ಟಾ ಹಾಕೋಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನು ಬಂದಿದೆ, ಆವಾಗಲೇ ಒಂದು ಮಾರ್ಜಿನ್ ಕಚ್ಚೆ ಹಿಡ್ದಿದ್ದು, ಅದನ್ನು ಸ್ಟ್ರೈಟ್ ಮಾಡ್ಕೊಂಡು ಪಕ್ಕದಲ್ಲಿ ಏನು ಬಟ್ಟೆ ಇದೆ ಅದನ್ನು ಇದ್ರ ಮೇಲೆ ಫೋಲ್ಡಿಂಗ್ ಮಾಡಿಬಿಟ್ಟು ನಾವು ಅಟ್ಯಾಚ್ ಮಾಡಿದ್ದೀವಲ್ಲ ಪೈಪಿಂಗ್ ಪೀಸ್ನ, ಆ ಕಚ್ಚೆ ಆ ಬಟ್ಟೆ ಒಳಗಡೆ ಹೋಗಬೇಕು. ನೋಡಿ, ಈ ಥರ ಒಂದೇ ಸಮಕ್ಕೆ ಬರಬೇಕು. ಆ ಕಚ್ಚನ ಆ ಥರ ಫೋಲ್ಡಿಂಗ್ ಮಾಡಿ ಎಕ್ಸ್ಟ್ರಾ ಪೈಪಿಂಗ್ ಬಟ್ಟೆ ಏನಿದೆ ಅದನ್ನು ಬಾಡಿ ಕಡೆಗೆ ಹಾಕ್ಕೊಂಡು ಉಲ್ಟದಲ್ಲಿ ಒಂದೇ ಟೆನ್ಷನ್ ಅಗಲ ಎಲ್ಲ ಮಾಡ್ಕೋಬೇಡಿ, ಒಂದೇ ಮಾರ್ಜಿನಲ್ಲಿ ಸ್ಟ್ರೈಟಾಗಿ ಹಿಡ್ಕೊಂಬನ್ನಿ. ನನ್ನ ಡ್ರೆಸ್ಸೇ ಆಗಲಿ ಮತ್ತು ಬ್ಲೌಸೇ ಆಗಲಿ ಪ್ರತಿಯೊಂದು ಅಷ್ಟೇ, ಮನೇಲಿ ಏನು ನಾವು ಸ್ಟಿಚ್ ಮಾಡಿಸಿರ್ತೀವಲ್ಲ ಬೇರೆಯವ್ರ ಹತ್ರ ಬಟ್ಟೆ, ಆ ಬಟ್ಟೆಗಳ್ನ ಸ್ಟಿಚಿಂಗ್ ಎಲ್ಲ ಓಪನ್ ಮಾಡಿ ಯಾವ ಥರ ಅಟ್ಯಾಚ್ ಮಾಡಿದ್ದಾರೆ ಏನು ಅಂತ, ಅದರಿಂದನೇ ನಾನು ಸ್ಟಿಚಿಂಗ್ ಕಲ್ತಿದ್ದು. ನನಗೆ ಯಾರೂ ಯಾವುದೇ ರೀತಿ ಸ್ಟಿಚಿಂಗು ಹೇಳ್ಕೊಂಡು ಕೊಟ್ಟಿಲ್ಲ ಫ್ರೆಂಡ್ಸ್. ನಾವೆಲ್ಲ ಹೋಗ್ತಾಯಿದ್ದು ಕೆಲಸ ಮುಗಿಸ್ಕೊಂಡು ಲೇಟಾಗಿ ಸಾಯಂಕಾಲ, ಆವಾಗ ಈವ್ನಿಂಗ್ ಕ್ಲಾಸಲ್ಲಿ ತುಂಬ ಜನ ಇರೋರು, ಹಾಗಾಗಿ ನಾವು ಸ್ಟಿಚಿಂಗಲ್ಲೆಲ್ಲ ಮಾಡ್ತಾ ಇರಲಿಲ್ಲ. ನಾವು ಎಷ್ಟು ಕಲಿಬೇಕು ಅನ್ನೋ ಇಂಟ್ರೆಸ್ಟಿಂದ ನಾವು ಕಲಿತೀವೋ, ನಾವು ಕಲಿತೀವಿ. ಇಂಟ್ರೆಸ್ಟ್ ಇಲ್ಲದೆ ಇರೋದು ಸುಮ್ಮನೆ ಕಲಿಯೋಕ್ಕೆ ಹೋದರೆ ಆಗೋದಿಲ್ಲ. ಇವಕ್ಕೆಲ್ಲ ನಾವು 1 ದಿವಸ 2 ದಿವಸ 1 ತಿಂಗಳು 2 ತಿಂಗಳಿಗೆ ಪಕ್ಕಾ ಟೈಲರ್ ಆಗ್ತೀವಿ ಅಂತ ಅಂದರೆ ಕಷ್ಟ ಐತೆ. ಕಟ್ಟಿಂಗ್ ಹೇಳ್ಕೊಂಡು ಕೊಡೋರು ಕರೆಕ್ಟಾಗಿ ಸಿಕ್ಬಿಟ್ರೆ ನಮಗೆ, ನಾವು ಬೇಗ ಟೈಲರ್ ಆಗಿಬಿಡ್ತೀವಿ. ಯಾರೂ ಅಷ್ಟು ಸುಲಭವಾಗಿ ಕ್ಲಾಸ್ ನಡೆಸೋರು ಹೇಳ್ಕೊಂಡು ಕೊಡೋದಿಲ್ಲ. ಹೇಳ್ಕೊಂಡು ಕೊಟ್ಟರೆ ಅಂದರೆ ಮತ್ತೆ ನಾವು ಅವ್ರ ಹತ್ರ ಹೋಗೋ ಅವಶ್ಯಕತೆಯೇ ಇರಲ್ಲ, ಎಲ್ಲರೂ ಟೈಲರ್ ಆಗಿಬಿಡ್ತಾರೆ, ಪರ್ಫೆಕ್ಟ್ ಟೈಲರು. ಸರಿನಾ? ಏನಾದರೂ ಒಂದು ಸೀಕ್ರೆಟ್ಗೆ ಮಾಡ್ಕೊಂಡಿರ್ತಾರೆ. ನೋಡಿ, ಆಯಿತು. ಇವಾಗ ಎಕ್ಸ್ಟ್ರಾ ಏನು ಬಟ್ಟೆ ಇತ್ತಲ್ಲ ಅದನ್ನು ಬಟ್ಟೆ ಹುಷಾರು, ಯಾವುದೇ ಕಾರಣಕ್ಕೂ ಬಟ್ಟೆ ಡ್ಯಾಮೇಜ್ ಮಾಡ್ಕೋಬೇಡಿ, ನಿಧಾನಕ್ಕೆ ತಾಳ್ಮೆಯಿಂದ ಕಟ್ ಮಾಡಿ. ಆ ಎಕ್ಸ್ಟ್ರಾ ಏನು ಬಂದಿದೆ ನೋಡಿ ಸೀರೆ ಬಟ್ಟೆ, ಅದನ್ನು ಕಟ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗಿಂತ ಎಕ್ಸ್ಟ್ರಾ ಏನು ಬಂದೈತೋ ಅದನ್ನು ಟ್ರಿಮ್ ಮಾಡ್ಕೋಬೇಕು. ಎಲ್ಲಿ ಎಕ್ಸ್ಟ್ರಾ ಬಂದಿರುತ್ತೋ ಅಲ್ಲಿ, ಫುಲ್ಲು ಬಂದಿದ್ದರೆ ಫುಲ್ಲೂ ಮಾಡ್ಕೊಳ್ಳಿ. ಆದಷ್ಟು ನಿಧಾನಕ್ಕೆ ಮಾಡಿ. ಪೈಪಿಂಗ್ ಪೀಸು ಈ ಬಟ್ಟೆಗಳ್ನ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಾವು ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡೋದು ಬರೀ 1 ಸೆಕೆಂಡು ಹಿಂಗಾಗ್ಬಿಡುತ್ತೆ, ನ್ಯಾಚ್ ಹೊಡೆದ್ಬಿಟ್ರೆ ಅದು ಮುಗ್ದೋಯ್ತು, ಬಟ್ಟೆನೇ ಹಾಳಾಗ್ಬಿಡುತ್ತೆ. ಆದಷ್ಟು ಹುಷಾರಾಗೆ ಕಟ್ ಮಾಡಿ. ನಾವು ಫಸ್ಟೇ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸ್ಟಿಚಿಂಗ್ ಎಲ್ಲ ಸಿಗಲ್ಲ, ಆವಾಗ ಪೈಪಿಂಗ್ ಎಲ್ಲ ಹಾಳಾಗೋಗುತ್ತೆ. ನಾವು 1.5 ಇಂಚ್ ಕಟ್ ಮಾಡ್ಕೊಳ್ಳೇಬೇಕು. ಕಟ್ ಮಾಡ್ಕೊಂಡು ಈ ಥರ ಎಲ್ಲ ಫೋಲ್ಡಿಂಗ್ ಮಾಡಿ ಈ ಥರ ನಾವು ಟ್ರಿಮ್ ಮಾಡಿಕೊಟ್ರೆ ಅದು ಕರೆಕ್ಟಾಗಿ ಬರೋದು ಪೈಪಿಂಗು. ಅದರಿಂದ ನಾವು ಇದೇ ಥರನೇ ಮಾಡಬೇಕಾಗಿರೋದು. ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. 1 ಇಂಚಷ್ಟು ಬಟ್ಟೆ ಬಿಟ್ಕೊಂಡಿದ್ದೀನಿ. ಅದನ್ನು ಒಳಗಡೆ ನೀಟಾಗಿ ಫೋಲ್ಡಿಂಗ್ ಮಾಡಿಬಿಟ್ಟು ನೋಡಿ, ನೀಟಾಗಿ ಅಲ್ಲಿ ಫೋಲ್ಡಿಂಗ್ ಮಾಡಿಬಿಟ್ಟು ಮಡ್ಕೊಂಡು ಸಣ್ಣದಾಗಿ, ಪೈಪಿಂಗ್ ತುಂಬ ಸಣ್ಣದಾಗಿ ಬರಲಿ.
ಕಚ್ಚನೆಲ್ಲ ನೀಟಾಗಿ ಒಳಗಡೆ ತೊಳ್ಕೊಬಿಟ್ಟು ಸಣ್ಣದಾಗಿ ಕೊಳ್ಳಿ. ಮತ್ತೆ ಮಾಡ್ಬಿಟ್ಟು ಬಿಚ್ಚೋಕ್ಕಾಗೋದಿಲ್ಲ. ಮಾಡೋಕ್ಕಿಂತ ಮುಂಚೆನೇ ನೀಟಾಗಿ ಇಕ್ಕೊಬಿಡಿ. ಸ್ಟಿಚಿಂಗ್ ಸಣ್ಣ ಮಾಡ್ಕೊಳ್ಳಿ, ಸಣ್ಣದಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣಗೆ ಇದು ಮಾಡ್ಕೊಂಡು, ಪೈಪಿಂಗ್ ಮೇಲೂ ಸ್ಟಿಚಿಂಗ್ ಬರಬಾರ್ದು, ಬಟ್ಟೆ ಪೀಸ್ ಮೇಲೂ ಬರಬಾರ್ದು, ಮಧ್ಯದಲ್ಲೇ ಬರಬೇಕು. ನೀವು ಮನೆಯಲ್ಲೆಲ್ಲ ನೋಡಿರ್ತೀರ ಬ್ಲೌಸ್ಗಳಲ್ಲಿ ನೋಡಿ, ಒಂದು ಕೈಯಲ್ಲಿ ಈ ಥರ ಎಳ್ಕೊಳ್ತಿರ್ಬೇಕು ಮುಂದೆಗಡೆ, ಒಂದು ಕೈಯಲ್ಲಿ ಹಿಂದೆಗಡೆ ಕೊಡ್ತಿರ್ಬೇಕು. ನಾವು ಎಳ್ಕೊಳ್ದೆ ಹಂಗೆ ಮಾಡಬಾರ್ದು. ಅದು ಶೇಪ್ ಏನು ಬಂದಿದೆ ನೋಡಿ, ರೌಂಡ್ ಶೇಪು, ಬಟ್ಟೆನ ನಾವು ಕೈಯಲ್ಲಿ ಅದೇ ಥರನೇ ಎಳ್ಕೋಬೇಕು ನೋಡಿ. ರೌಂಡ್ ಶೇಪಾಗೆ ಎಳ್ಕೋಬೇಕು, ಸ್ಟ್ರೈಟಾಗಿ ಎಳೆಯೋದಲ್ಲ. ಅದೇ ಥರನೇ ನಿಧಾನಕ್ಕೆ ಮಾಡಿ. ಪೈಪಿಂಗ್ ಕಟ್ ಮಾಡಬೇಕಾದ್ರೇ ಆಗಲಿ, ಪೈಪಿಂಗ್ ಮಾಡಬೇಕಾದ್ರೇ ಆಗಲಿ ತುಂಬ ಪೇಷನ್ಸಿಂದ ನಿಧಾನಕ್ಕೆ ಮಾಡಿ. ಆದಷ್ಟು ಗಡ್ಬಿಡಿ ಮಾಡ್ಕೊಳಕ್ಕೆ ಹೋಗಬೇಡಿ. ಎಷ್ಟು ತಾಳ್ಮೆಯಿಂದ ಎಷ್ಟು ನಿಧಾನಕ್ಕೆ ಮಾಡ್ತೀರೋ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಪೈಪಿಂಗು. ಬೇರೆ ಕೆಲಸಗಳೆಲ್ಲ ಬೇಗ ಮಾಡಿಕೊಡ್ಬೋದು. ಸ್ವಲ್ಪನೇ ನಿಧಾನಕ್ಕೆ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ಅದು ಪೈಪಿಂಗ್ ಮೇಲೂ ಬರಬಾರ್ದು, ಬಟ್ಟೆ ಮೇಲೂ ಬರಬಾರ್ದಲ್ವ, ಸೆಂಟ್ರಲ್ಲೇ ಬರಬೇಕಲ್ವ ಸ್ಟಿಚಿಂಗು. ಅದರಿಂದ ನೋಡಿ ಹೆಂಗೆ ಬರ್ತಿದೆ ಅಂತ. ಇದು ಕಾಂಟ್ರಾಸ್ಟ್ ಬೇರೆ ಕಲರ್ ಆಗಿದ್ದರೆ ನಿಮಗೆ ಗೊತ್ತಾಗಿರೋದು. ಸೇಮ್ ಸ್ಯಾರಿ ಕಲರೇ ಅಲ್ವಾ. ಸ್ಯಾರಿಲಿ ಯಾವುದು ಬೇರೆ ಥರ ಇದೇ ಇರಲಿಲ್ಲ. ಸ್ಯಾರಿ ಬ್ಲೌಸ್ ಪೀಸ್ ಎಲ್ಲ ಒಂದೇ ಥರನೇ ಬಂದಿದೆ. ಅದರಿಂದ ಪೈಪಿಂಗ್ ಅದೇ ಕೊಟ್ಟೆ. ಬಾರ್ಡ್ರ್ ಸೀರೆ ಆಗಿದ್ದಿದ್ರೆ ಗೋಲ್ಡ್ ಕಲರ್ ಪೈಪಿಂಗ್ ಕೊಡ್ಬೋದಾಗಿತ್ತು. ಇದು ಸೇಮ್ ಸಿಂಪಲ್ ಸ್ಯಾರಿ ಇತ್ತಲ್ವ, ಇದಕ್ಕೆ ಯಾವುದೂ ಬಾರ್ಡ್ರು ಇಲ್ಲ, ಏನೂ ಇಲ್ಲ. ಅದರಿಂದ ಬೇರೆ ಕಲರ್ ಕೊಡೋಕ್ಕಾಗದೆ ಸೇಮ್ ಕಲರ್ ಕೊಟ್ಟಿದ್ದೀನಿ ನಾನು. ಅದರಿಂದ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ವೇನೋ. ಇಳ್ಕೊಳ್ಳಿ ಕೈಯಲ್ಲಿ ನಿಧಾನಕ್ಕೆ ಸ್ವಲ್ಪನೇ ಟರ್ನ್ ಮಾಡ್ಕೊಂಡು ಮಾಡಿ ಪೈಪಿಂಗ್ನ. ನಾನು ಪೈಪಿಂಗ್ ಮಾಡಬೇಕು ಅಂದರೆ ಪಕ್ಕಾ ಬರಬೇಕು ಅಂತ ಒಂದು 50 ಸತಿ ಮೇಲೇ 100 ಸಲಿನೇ ಆಗಿಬಿಟ್ಟಿದೆ ಬಿಡಿ. ಅಷ್ಟು ಟ್ರೈ ಮಾಡಿದ್ದೀನಿ ನಾನು, ಪರ್ಫೆಕ್ಟಾಗಿ ಪೈಪಿಂಗ್ ಬರಬೇಕು ಅಂತ ಅಂದ್ಬಿಟ್ಟು. ಮನೇಲಿರೋ ವೇಸ್ಟ್ ಪೀಸು ಇಲ್ಲ ಬ್ಲೌಸ್ ಪೀಸ್ ಬರುತ್ತಲ್ವ ಚಿಕ್ಕದು, ಎಲ್ಲ ಚಿಕ್ಕದು ಕೊಟ್ಬಿಟ್ಟಿರ್ತಾರಲ್ಲ ಅಷ್ಟೊಂದಕ್ಕೆ, ಆ ಥರ ಬ್ಲೌಸ್ ಪೀಸ್ ಎಲ್ಲ ರೌಂಡ್ನಿಗೆ ಕಟ್ ಮಾಡೋದು, ಪೈಪಿಂಗ್ ಕ್ರಾಸ್ ಪೀಸ್ ಕಟ್ ಮಾಡ್ಕೊಳೋದು, ಟ್ರೈ ಮಾಡೋದು. ನೀವು ಅಷ್ಟೇ ಇದೇ ಥರನೇ ಮಾಡಿ. ಪಕ್ಕ ಒಂದೇ ಸಲಿಗೆ ಬರೋದಿಲ್ಲ ಅದು. ಅಂದರೆ ಬೇರೆ ಥರ ಹೇಳ್ಕೊಂಡು ಕೊಟ್ಟಿದ್ರು ನನಗೆ ಕಟ್ಟಿಂಗ್ ಕ್ಲಾಸಲ್ಲೆಲ್ಲ, ಅದಕ್ಕೆ ಆ ಥರ ಆಗ್ತಿತ್ತು. ಈ ಥರ ಮಾಡೋದ್ರಿಂದ ಇದೇನು ಬರುತ್ತೆ. ನೀವು 1 ಸಲ 2 ಸಲ ಬೇರೆ ಯಾವುದಾದ್ರೂ ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡಿ, ಮತ್ತು ಬಟ್ಟೆ ಮೇಲೆ ಮಾಡಿ, ಆರಾಮ್ಸೆ ಬರುತ್ತೆ ನಿಮಗೆ ಪೈಪಿಂಗ್. ಈ ಥರ ಮಾಡೋದ್ರಿಂದ ಪಕ್ಕ ಬರುತ್ತೆ, ಯಾವುದೇ ರೀತಿ ಕಷ್ಟ ಆಗಲ್ಲ. ಬ್ಯಾಕ್ನ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಫ್ರಂಟ್ ಟು ಬ್ಯಾಕ್ ಅಟ್ಯಾಚ್ ಮಾಡಿರೋದು 2 ಕಡೆಯೂ ಅಷ್ಟೇ ಬ್ಯಾಕ್ ಕಡೆಗೆ ಹೋಗಬೇಕು ಕಚ್ಚಾ. ಅದೇ ರೀತಿಯೇ ನೋಡ್ಕೊಳ್ಳಿ. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ನಿಧಾನಕ್ಕೆ ಮಾಡಿ. ನಾನು ಅಲ್ಲಲ್ಲೇ ಅರ್ಧಕ್ಕೆ ತೋರಿಸ್ಬೋದಾಗಿತ್ತು. ಬೇಡ, ಪೈಪಿಂಗ್ ಮಾಡಬೇಕಾದ್ರೆ ನಾನು ಎಷ್ಟು ನಿಧಾನಕ್ಕೆ ಎಷ್ಟು ತಾಳ್ಮೆಯಿಂದ ಮಾಡ್ತೀನಿ ಅದೇ ಥರನೇ ನಾನು ನಿಮಗೆ ಫುಲ್ ಪೈಪಿಂಗ್ ಮಾಡೋದನ್ನ ತೋರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ಲಾಂಗ್ ಥರ ಆಗಿಬಿಟ್ಟಿದೆ ವಿಡಿಯೋ. ಲಾಸ್ಟಿಗೆ ಬಂದೆ. ನೀಟಾಗಿ ಕಚ್ಚನ ಒಳಗಡಿಕೆ ಸೇರಿಸ್ಕೊಬಿಟ್ಟು ರಫ್ ಹೊಡ್ಕೊಳ್ಳಿ. ಫೈನಲಿ ಪೈಪಿಂಗ್ ರೆಡಿ ಆಯಿತು.
ನೋಡಿ ಯಾವ ಥರ ಬಂದಿದೆ ಅಂತ. ಒಳಗಡೆನೂ ಅಷ್ಟೇ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಕಚ್ಚಾ ಏನಾದರೂ ಕಾಣ್ತಿದೆಯಾ ಅಂತ. ಒಂದೇ ಸಮ ಬಂದಿದೆ. ಇದೇ ಥರನೇ ಬರಬೇಕು ಫ್ರೆಂಡ್ಸ್ ಪೈಪಿಂಗ್ ಮಾಡೋದು. ಫೈನಲಿ ಬ್ಲೌಸ್ ರೆಡಿ ಆಯಿತು. ಬ್ಲೌಸ್ ರೆಡಿಯಾಗಿಲ್ಲ, ಪೈಪಿಂಗ್ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ. ಥ್ರೆಡ್ ಬಂದಿತ್ತು ಎಕ್ಸ್ಟ್ರಾ, ಅದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.